ರೀಕಾನ್ಸ್ಟಿಟ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಈ ಚಾಪ್ಟರ್ ಅಲ್ಲಿ ಬರುವಂಥದ್ದು ಮೊದಲಿಗೆ ಅಡ್ಮಿಷನ್ ಆಫ್ ಪಾರ್ಟ್ನರ್. ಈ ಚಾಪ್ಟರಲ್ಲಿ ನಿಮಗೆ ಕೇಳುವಂಥ ಕ್ವಶನ್ಸ್ಗಳು 12 ಮಾರ್ಕ್ಸ್ ಒಂದು, 2 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದು 2 ಕೇಳ್ತಾರೆ. ಟೋಟಲ್ ಆಗಿ ಈ ಚಾಪ್ಟರಿಂದ ನಿಮಗೆ ಬರುವಂಥ ಅಂಕಗಳು 16. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎನಿ changes in the existing partnership agreement is called reconstitution of a partnership firm ಅಂತ ಕರಿತೀವಿ. ಏನಪ್ಪ ಅಂದ್ರೆ ಇದರಲ್ಲಿರುವಂಥ ಅಗ್ರಿಮೆಂಟ್ ಒಳಗೆ ಆಗುವ ಬದಲಾವಣೆಗಳನ್ನು ನಾವೇನಂತೀವಿ ರೀಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈಗ ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಸ್ ರೆಫರ್ಸ್ ಟು ಅ ಟೇಕಿಂಗ್ ಎ ಪರ್ಸನ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಸ್ ಅ ಪಾರ್ಟ್ನರ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಫರ್ಮ್. ಅಂದರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಡ್ಮಿಷನ್ ಮಾಡ್ಕೋತೀವಿ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಯಾಕೆ ಮಾಡ್ಕೋತೀವಿ ಅಂದರೆ ಅದಕ್ಕೆ ಏನಾರು ಬೆನಿಫಿಟ್ ಇದ್ದರೆ ಅಷ್ಟೇ ನಾವು ಬೇರೆ ವ್ಯಕ್ತಿಯನ್ನು ಪಾರ್ಟ್ನರ್ಶಿಪ್ ಆಗಿ ಜಾಯಿನ್ ಮಾಡ್ಕೋತೀವಿ. ಅದು ಯಾವ್ಯಾವ ಥರ ಬೆನಿಫಿಟ್ ಇದ್ದಾವೆ, ಒಬ್ಬ ವ್ಯಕ್ತಿಯನ್ನು ಅಡ್ಮಿಟ್ ಮಾಡ್ಕೊಳ್ಳೋದ್ರಿಂದ ಯಾವ್ಯಾವ ಥರ ಬೆನಿಫಿಟ್ ಇದ್ದಾವೆ ಅಂದ್ರೆ, ಮೊದಲನೇದು ಕ್ಯಾಪಿಟಲ್ ಇನ್ಕ್ರೀಸ್ ಆಕೈತಿ. ಈಗ ಹೊಸದಾಗಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾನಂದ್ರೆ ಅವ ಕ್ಯಾಪಿಟಲನ್ನು ತೊಗೊಂಡು ಬರ್ತಿರ್ತಾನೆ. ಬಿಸ್ನೆಸ್ ಎಕ್ಸ್ಪಾಂಡ್ ಆಕೈತಿ. ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ ಮತ್ತು ಇನ್ಕ್ರೀಸ್ ದಿ ಗುಡ್ ವಿಲ್. ಈ ಥರ ಏನು ಮಾಡ್ತೈತಪ್ಪ ಅಂದ್ರೆ ನಮಗೆ ಬೆನಿಫಿಟ್ ಐತಿ. ಒಬ್ಬ ವ್ಯಕ್ತಿಯನ್ನು ನಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ನಮಗೇನಾಗ್ತೈತಿ, ಹೊಸದಾಗಿ ಯಾವ ವ್ಯಕ್ತಿ ಅಡ್ಮಿಟ್ ಆಗ್ತಾನಲ್ಲ ಅವನಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಸಿಗ್ತಾವೆ. ಈಗ ಒಬ್ಬ ವ್ಯಕ್ತಿ ಬಿಸ್ನೆಸ್ಸಿಗೆ ಬರ್ತಾನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ABC 3 ವ್ಯಕ್ತಿಗಳಿರ್ತಾರೆ ಅಂತ ತಿಳ್ಕೊರಿ. ಏನಾಗಿರ್ತದೆ, ಅವನ ಹತ್ರ 8% ಇರುತ್ತೆ. B ಇದ್ದಾವ ಏನು ಮಾಡಿರ್ತಾನೆ 6% ಅಮೌಂಟನ್ನು ಹಾಕಿರ್ತಾನೆ. C ಇದ್ದಾವ ಏನು ಮಾಡ್ತಾನಪ್ಪ ಅಂದ್ರೆ 5% ಅಮೌಂಟನ್ನು ಹಾಕ್ತಾನೆ. ಇವ್ರು ಏನು ಮಾಡ್ತಾರೆ, D ಅನ್ನೋ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ಜಾಯಿನ್ ಮಾಡ್ಕೋತಾನೆ. ಅವಾಗ ಅವ್ರು ಏನು ಮಾಡ್ತಾರೆ, 3 ಜನ ಪಾರ್ಟ್ನರ್ಶಿಪ್ ಅಲ್ಲಿ ಏನು ವರ್ಕ್ ಮಾಡ್ತಿರ್ತಾರಲ್ಲ ಅವ್ರದ್ದು ತಮ್ಮದೇ ಆದಂಥ ಒಂದೊಂದು ರೇಷಿಯೋವನ್ನು ಹೊಸದಾಗಿ ಯಾವ ವ್ಯಕ್ತಿ ಜಾಯಿನ್ ಆಗಿರ್ತಾನಲ್ಲ ಆ ವ್ಯಕ್ತಿಗೆ ಬಿಟ್ಟು ಕೊಡಬೇಕಾಗಿರ್ತದೆ. ಈ ಥರ D ಅನ್ನೋ ವ್ಯಕ್ತಿ ಏನು ಹೊಸದಾಗಿ ಜಾಯಿನ್ ಆಗಿರ್ತಾನಲ್ಲ 3 ಜನ ಒಂದೊಂದು ಭಾಗ ಏನು ಮಾಡ್ತಾರಪ್ಪ ಅಂದ್ರೆ ಅವರು ರೇಷಿಯೋವನ್ನು ಅವನಿಗೆ ಹಂಚ್ಕೊಡ್ತಿರ್ತಾರೆ. ಈ ಥರ ರೇಷಿಯೋ ಏನಾಕೈತಿ, ಮೊದಲೇ ಇರುವಂಥ ಪಾರ್ಟ್ನರ್ಸಿಗೆ ನಾವು ಓಲ್ಡ್ ಪಾರ್ಟ್ನರ್ಸ್ ಅಂತ ಕರಿತೀವಿ. ಈಗ ಹೊಸದಾಗಿ ಯಾವ ಜಾಯಿನ್ ಆಗ್ತಾನಲ್ಲ ಅವನಿಗೆ ನ್ಯೂ ಪಾರ್ಟ್ನರ್ ಅಂತ ಕರಿತೀವಿ. ಇದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಮೂಲಕ ನಮ್ಮ ಹತ್ತಿರ ಇದ್ದಂಥ ಒಂದು ಭಾಗವನ್ನು ಏನು ಮಾಡ್ತೀವಿ ನ್ಯೂ ಪಾರ್ಟ್ನರ್ಸಿಗೆ ನಾವು ಕೊಡ್ತೀವಿ. ಒಬ್ಬ ವ್ಯಕ್ತಿಯನ್ನು ಕಂಪನಿಗೆ ಅಡ್ಮಿಟ್ ಮಾಡ್ಕೊಂಡಾಗ ಯಾವ್ಯಾವ ಥರ ಬೆನಿಫಿಟ್ ಐತಿ ಅಂತ ನೋಡಿದ್ರಿ. ಏನೇನಾಕೈತಿ, ಒಬ್ಬ ವ್ಯಕ್ತಿಯನ್ನು ಅಡ್ಮಿಷನ್ ಮಾಡ್ಕೊಂಡಾಗ ಯಾವ್ಯಾವ ಥರ ಕಾರಣಗಳು ಉದ್ಭವ ಆಗ್ತಾವೆ ಅನ್ನೋದು ನೋಡಿರಿ. ಮೊದಲನೇ ರೀಸನ್ ಏನದಪ್ಪ ಅಂದ್ರೆ ಟು ಇನ್ಕ್ರೀಸ್ ದಿ ಕ್ಯಾಪಿಟಲ್. ಏನಪ್ಪ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಬರ್ತಾನಲ್ಲ ಅವ ಏನು ಮಾಡ್ತಾನೆ, ಕ್ಯಾಪಿಟಲನ್ನು ತೊಗೊಂಡು ಬರ್ತಾನೆ. ಕ್ಯಾಪಿಟಲನ್ನು ತೊಗೊಂಡು ಬಂದಾಗ ಕಂಪನಿ ಒಳಗೆ ಏನಾಕೈತಿ, ಹೊಸ ವ್ಯಕ್ತಿ ಬಂದ ತಕ್ಷಣ ಕ್ಯಾಪಿಟಲ್ ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ A ಅನ್ನೋ ವ್ಯಕ್ತಿ ಹತ್ರ 1 ಲಕ್ಷ ಇತ್ತು ಅಂತ ತಿಳ್ಕೊರಿ, B ಅನ್ನೋ ವ್ಯಕ್ತಿ ಹತ್ರ 1 ಲಕ್ಷ ಐತೆ ಅಂತ ತಿಳ್ಕೊರಿ. ಆದರೆ C ಅನ್ನೋ ವ್ಯಕ್ತಿಯನ್ನು ಅಡ್ಮಿಟ್ ಮಾಡ್ಕೋಬೇಕಾದ್ರೆ ನೀ 2 ಲಕ್ಷ ರೂಪಾಯಿ ಕ್ಯಾಪಿಟಲ್ ತಂದರೆ ಅಷ್ಟೇ ನಾವು ಕರ್ಕೋತೀವಿ ಅಂತ ಈ ಥರ ಡಿಮ್ಯಾಂಡ್ ಮಾಡ್ತಾರೆ. ಅವಾಗ ಏನಾಕೈತಿ, ಆಟೋಮೆಟಿಕ್ಕಾಗಿ ಕ್ಯಾಪಿಟಲ್ ಇನ್ಕ್ರೀಸ್ ಆಕೈತಿ. ಈಗ ಎರಡನೇದು ಟು ಬಿಸ್ನೆಸ್ ಎಕ್ಸ್ಪಾಂಡ್. ಯಾವ ಥರ ಎಕ್ಸ್ಪಾಂಡ್ ಆಗ್ತದೆ ಬಿಸ್ನೆಸ್, ಒಬ್ಬೊಬ್ಬ ವ್ಯಕ್ತಿ ಹತ್ರ ಒಂದೊಂದು ಥರ ನಾಲೆಜ್ ಇರ್ತದೆ. ಒಬ್ಬನಿಗೆ ಏನಾಗ್ತದೆ ನಾಲೆಜ್ ಜಾಸ್ತಿ ಇರ್ತದೆ, ಅವಾಗ ಏನಾಗ್ತದೆ ಬಿಸ್ನೆಸ್ ಭಾಳ ಎಕ್ಸ್ಪಾಂಡ್ ಆಕೈತಿ, ದೊಡ್ಡ ಪ್ರಮಾಣದಾಗ ವಿಸ್ತಾರ ಮಾಡೋಕೆ ಅನುಕೂಲ ಆಕೈತಿ. ಅವನಿಗೆ ಜಾಸ್ತಿ ನಾಲೆಜ್ ಇದ್ದಿದ್ದರಿಂದ ಬಿಸ್ನೆಸ್ ಏನು ಆಕೈತಪ್ಪ ಅಂದ್ರೆ ದೊಡ್ಡ ಪ್ರಮಾಣದಾಗ ವಿಸ್ತಾರ ಆಗ್ತದೆ. ಅವನ ಕಡೆ ನಾಲೆಜೇ ಇರಲಿಲ್ಲ ಅಂದ್ರೆ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋಕ್ಕಾಗೋದಿಲ್ಲ. ಒಬ್ಬ ಹೊಸ ವ್ಯಕ್ತಿಯನ್ನು ಅಡ್ಮಿಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಿಸ್ನೆಸ್ ಏನಾಕೈತಪ್ಪ ಅಂದ್ರೆ ದೊಡ್ಡ ಪ್ರಮಾಣದಾಗ ವಿಸ್ತಾರವಾಕೈತಿ ಅಂತ ಹೇಳ್ತೀವಿ. ಮೂರನೇದು ಟು ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ. ಮ್ಯಾನೇಜರಿಯಲ್ ಎಬಿಲಿಟಿ ಅಂದರೆ ಏನು ಅಂದ್ರೆ ಇವ್ರ ಹತ್ರ ಇರುವಂಥ ಟು ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ, ಇವ್ರ ಹತ್ರ ಇರುವಂಥ ಜ್ಞಾನ ಆಗಿರ್ಬೋದು, ಕೌಶಲ್ಯಗಳನ್ನಾಗಿರ್ಬೋದು, ಕೆಲವೊಂದಿಷ್ಟು ಬಿಸ್ನೆಸ್ ಬೆಳೆಯೋಕೆ ಐಡಿಯಾಗಳಾಗಿರ್ಬೋದು, ಉಳಿದಂಥ ಪಾರ್ಟ್ನರ್ಸಿಗೆ ಹೇಳಿ ನಮ್ಮ ಕಂಪನಿ ಅಥವಾ ಸಂಸ್ಥೆ ಬೆಳವಣಿಗೆ ಆಗೋಕೆ ಸಹಾಯವಾಗ್ತದೆ.
ಇದರಿಂದ ಏನಾಕೈತಪ್ಪ ಅಂದ್ರೆ ನಮ್ಮ ಕಂಪ್ನಿದು ಮ್ಯಾನೇಜರಲ್ ಎಬಿಲಿಟಿ ಇಂಪ್ರೂವ್ ಆಕೈತಿ ಅಂತ ಹೇಳ್ತೀವಿ. ಕೊನೆಯದಾಗಿ ಟು ಇನ್ಕ್ರೀಸ್ ದ ಗುಡ್ ವಿಲ್ ಹೆಂಗೆ ಇನ್ಕ್ರೀಸ್ ಆಕೈತಿ? ಈಗ ಯಾವನೋ ಹೊಸ ಒಬ್ಬ ವ್ಯಕ್ತಿ ಬರ್ತಾನ, ಅವ್ನಿಗೆ ಏನಾಗಿರ್ತಪ್ಪ ಅಂದ್ರೆ ಬಂದ ತಕ್ಷಣ ಅವನು ಒಳ್ಳೆ ವ್ಯಕ್ತಿ ಆಗಿರ್ತಾನ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾನ. ಇದರಿಂದ ಏನಾಗ್ತದ ಅಂದ್ರೆ ಕಂಪ್ನಿಗೆ ಹೆಸರು ಹೆಚ್ಚಾಗ್ತದ. ಗುಡ್ವಿಲ್ ಅಂದ್ರೆ ಹೆಸರು. ಇವರೆಲ್ಲ ಒಪ್ಕೊಂಡ್ರೆ ಅವ್ನು ಕಂಪ್ನಿಗೆ ಬರೋಕ್ಕಾಕೈತಿ. ಯಾರು ಒಪ್ಕೊಳ್ಳಿಲ್ಲ ಅಂದ್ರೆ ಅವ ಕಂಪ್ನಿಗೆ ಬರೋಕ್ಕಾಗಲ್ಲ. ಗುಡ್ವಿಲ್ ಅಂದರೆ ಯಾರಾದರೂ ನೋಡಿರಿ, ಇದನ್ನು ನೋಡೋಕೆ ಆಗುವುದಿಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಅವ ಕಂಪ್ನಿಗೆ ಬಂದು ಕೆಲಸ ಮಾಡೋಕೆ ಆಗುವುದಿಲ್ಲ. ಗುಡ್ವಿಲ್ ಅಂದರೆ ಇದೊಂದು ಕಣ್ಣಿಗೆ ಕಾಣಲಾರ್ದಂಥದ್ದು ಅಂತ ಹೇಳ್ತೀವಿ ನಾವು. ಇವೆಲ್ಲ ಏನಪ್ಪ ಅಂದ್ರೆ ರೀಸನ್ಸ್ ಆಫ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಒಬ್ಬ ವ್ಯಕ್ತಿಯನ್ನು ಅಡ್ಮಿಷನ್ ಮಾಡಿಕೊಂಡಾಗ ಯಾವ್ಯಾವ ಕಾರಣಗಳು ಉದ್ಭವ ಆಗ್ತಾವಲ್ಲ ಅವುಗಳನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆದರೆ 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಬರೆದ್ರೆ ಮುಗಿಯಿತು. ಗುಡ್ವಿಲ್ ಅಂದರೆ ಏನು ಅಂತ ನೋಡೋಣ. ಇವಾಗ ಗುಡ್ವಿಲ್ ಈಸ್ ದ ವ್ಯಾಲ್ಯೂ ಆಫ್ ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಬಿಸ್ನೆಸ್ ವಿಚ್ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್ ಆ್ಯಂಡ್ ಹೆಲ್ಪ್ಸ್ ಟು ದಿ ಫರ್ಮ್ ಟು ಅರ್ನ್ ಮೋರ್ ಪ್ರಾಫಿಟ್. ಗುಡ್ವಿಲ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್. ಗುಡ್ವಿಲ್ ಅನ್ನೋದು ಒಂದು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ. ಈಗ ಈ ಗುಡ್ವಿಲ್ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಪ್ರತಿ ಪ್ರಾಬ್ಲಮಲ್ಲಿ ಗುಡ್ವಿಲ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಇದ್ದೇ ಇರ್ತದೆ. ಗುಡ್ವಿಲ್ ಅಂದರೆ ಗೊತ್ತಿಲ್ಲ, ಆದರೆ ಫಸ್ಟ್ ಇಯರಲ್ಲಿ ಎಲ್ಲರೂ ಕಲ್ತಿದ್ರಿ. ಬಿಲ್ಡಿಂಗ್ ನೋಡಿರಿ, ಅಸೆಟ್ ನೋಡಿರಿ, ಲಯಬಿಲಿಟಿ ನೋಡಿರಿ, ಫರ್ನಿಚರ್, ಕಂಪ್ಯೂಟರ್, ಗುಡ್ವಿಲ್ ಎಲ್ಲ ನೋಡಿರಿ. ಆದರೆ ಗುಡ್ವಿಲ್ ಅಂದರೆ ಗೊತ್ತಿಲ್ಲ, ಆದರೆ ಅದು ಯಾರಿಗೂ ಕಾಣಿಸೋದಿಲ್ಲ. ಏನಪ್ಪ ಅಂದರೆ ಇದು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ. ಆದರೆ ಇದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಕಿವಿಲೇ ಕೇಳ್ತೀವಿ. ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ, ದೇವ್ರಿದ್ದಾನ ಅಂತ ಕೆಲವು ಜನ ನಂಬ್ತಾರೆ. ಇನ್ನು ಕೆಲವು ಜನ ಏನು ಮಾಡ್ತಾರಪ್ಪ ಅಂದ್ರೆ ದೇವ್ರಿಲ್ಲ ಅಂತಾರೆ. ಇದಾನಂದ್ರೆ ನಂಬಿಕೆ, ಇಲ್ಲ ಅಂದರೆ ನಂಬಿಕೆ ಇಲ್ಲ. ಸೊ ಗುಡ್ವಿಲ್ ಕೂಡ ಹಾಗೆ. ಗುಡ್ವಿಲ್ಗೆ ಮತ್ತೊಂದು ಎಕ್ಸಾಂಪಲ್ ತಗೋರಿ. ಈಗ ಏನು ಮಾಡ್ತೀರಿ, ಈಗ ಬ್ರ್ಯಾಂಡೆಡ್ ಮೊಬೈಲ್ಗಳು ಬಂದವ. ಒಂದು ಫೋನ್ ಏನೈತಿ ಲಾವಾ ಐತಿ, ಇನ್ನೊಂದು ಫೋನ್ ಐತಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಕಡೆ ಏನೈತಿ ನೋಕಿಯಾ ಮೊಬೈಲ್ ಐತಿ, ಇನ್ನೊಂದು ಕಡೆ ಏನೈತಿ ಐಫೋನ್ ಐತಿ. ಇವಾಗ ನಿಮ್ಮ ಹತ್ರ ಎಷ್ಟಿದಾವೆ ಅಮೌಂಟು? 20,000 ರೂಪಾಯಿ ಅದಾವ ಅಂತ ತಿಳ್ಕೊರಿ. ಆವಾಗ ನೀವು ಯಾವ ಫೋನ್ ತೊಗೋತೀರಿ? ಐಫೋನ್ ತೊಗೋತೀರೋ ಅಥವಾ ನೋಕಿಯಾ ಮೊಬೈಲ್ ತೊಗೋತೀರೋ? ಯಾಕಂದ್ರೆ ಐಫೋನ್ ತೊಗೋತೀರಿ. ಯಾಕೆ? ಕ್ಯಾಮರಾ ಚಲೋ ಐತಿ, ಅದು ಗುಡ್ ಬ್ರ್ಯಾಂಡ್ ಐತಿ, ಬ್ರ್ಯಾಂಡೆಡ್ ಫೋನ್ ಐತಿ. ಅದ್ರ ನೋಕಿಯಾ ಮೊಬೈಲ್ ರೇಟ ಕಡಿಮೆ ಐತಿ, ವ್ಯಾಲ್ಯೂ ಇಲ್ಲ. ಗುಡ್ವಿಲ್ಲ ಯಾವ ಪ್ರಾಡಕ್ಟ್ ಜಾಸ್ತಿ ಇರ್ತೈತಲ್ಲ ಆ ಪ್ರಾಡಕ್ಟ್ ಏನಾಕೈತಿ ಜಾಸ್ತಿ ಸೇಲ್ ಆಕೈತಿ. ಅಂದ್ರೆ ಅದ್ರದ್ದು ಏನಾಗೈತಪ್ಪ ಅಂದ್ರೆ ಗುಡ್ವಿಲ್ಲ ಭಾಳ ಚೆನ್ನಾಗಿರ್ತೈತಿ. ಐಫೋನದು ಗುಡ್ವಿಲ್ ಏನಾಗೈತಿ ಅಂದರೆ ಜಾಸ್ತಿ ಐತಿ. ಗುಡ್ವಿಲ್ ಅಂದ್ರೆ ಅದೊಂದು ಬ್ರ್ಯಾಂಡ್ ನೇಮ್ ಅಂತ ಹೇಳ್ತೀವಿ. ಅದೇ ನೋಕಿಯಾ ಮೊಬೈಲ್ದು ಏನೈತಿ ನೋಡ್ರಿ, ಅಮೌಂಟ್ ಎಷ್ಟು ಕೊಟ್ಟಾರ ಅವರು? 10,000 ರೂಪಾಯಿಗೆ ಸೇಲ್ ಆಗತೈತಿ. ಆದ್ರೆ ಅದ್ರ ಕ್ಯಾಮ್ರಾ ಸರಿಯಾಗಿಲ್ಲ. ಆದರೆ ಏನೈತಿ ರ್ಯಾಮ್ 8 GB ಐತಿ. ಅದ್ರ ನೋಕಿಯಾ ಮೊಬೈಲ್ ಯಾರಾದರೂ ತೊಗೋತೀರಿ? ಇಲ್ಲ. ಅದಕ್ಕೆ ಏನಾಗೈತಪ್ಪ ಅಂದ್ರೆ ಅದ್ರ ಗುಡ್ವಿಲ್ಲ ಕಡಿಮೆ ಐತಿ. ಮತ್ತೊಂದು ಎಕ್ಸಾಂಪಲ್ ನೋಡ್ರಿ. ಒಂದು ಕಡೆ ಏನೈತಿ ಪಾರ್ಲೆಜಿ ಬಿಸ್ಕೆಟ್ ಐತಿ, ಇನ್ನೊಂದು ಕಡೆ ಏನೈತಿ ಬ್ರಿಟಾನಿಯಾ ಬಿಸ್ಕೆಟ್ ಐತಿ. ಅಂದರೆ ಎರಡೂತ್ತ ರೇಟ್ ಎಷ್ಟೈತಿ? ಪಾರ್ಲೆಜಿದು 5 ರೂಪಾಯಿ ಐತಿ, ಬ್ರಿಟಾನಿಯಾ ಬಿಸ್ಕೆಟ್ದು 5 ರೂಪಾಯಿ ಐತಿ. ಯಾಕಂತ ಕೇಳ್ತೈತಿ, ಎಲ್ಲರೂ ಪಾರ್ಲೆಜಿ ಬಿಸ್ಕೆಟ್ ತೊಗೋತೀರಿ. ಯಾಕೆ? ಇದು ಭಾಳ ವರ್ಷದಿಂದ ನಡ್ಕೊತ ಬಂದೈತಿ ಮತ್ತು ಇದು ನಮ್ಮ ದೇಶದಾಗ ಹುಟ್ಟೈತಿ ಅಂಥೇಳಿ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ಹುಷಾರಿಲ್ಲ ಅಂದ್ರೆ ದವಾಖಾನೆ ಮಾತಾಡ್ಸೋಕೆ ಬಿಸ್ಕೆಟ್ ತೊಗೊಂಡು ಹೋಗ್ತೀವಿ. ಯಾರು ತೀರ್ಕೊಂಡ್ರು ಅಂದ್ರೂ ಅವ್ರಿಗೆ ಮಾತಾಡ್ಸೋಕೆ ನಾವು ಬಿಸ್ಕೆಟ್ ತೊಗೊಂಡು ಹೋಗ್ತೀವಿ. ಪಾರ್ಲೆಜಿ ಅನ್ನೋ ಬಿಸ್ಕೆಟ್ ಏನಾಗೈತಿ ಭಾಳ ಫೇಮಸ್ ಆಗಿಬಿಟ್ಟೈತಿ. ವಯಸ್ಸಾದ ಅಜ್ಜಿ ಅಂಗಡಿಗೆ ಹೋಗಿ ಏನಂತಾರಪ್ಪ ಅಂದ್ರೆ ಬೇರೆ ಯಾವ ಬಿಸ್ಕೆಟ್ ಹೆಸರು ಗೊತ್ತಿರೋದಿಲ್ಲ ಆಕೆಗೆ. ಅವಾಗ ಆಕೆ ಏನು ಮಾಡ್ತಾಳೆ, ಅವ್ರಿಗೆ ಏನಂತ ಕೇಳ್ತಾಳೆ, ಪಾರ್ಲೆಜಿ ಕೊಡಪ್ಪ ಅಂತಂತಾರೆ. ಅಂಗಡಿ ಅವ ಏನು ಮಾಡ್ತಾನೆ, ತಂದು ಕೊಡ್ತಾನೆ. ಈ ಥರ 1,000 ಜನ ಬಂದ್ರೆ ಮುಗೀತು, ಪಾರ್ಲೆಜಿ ಮಾತ್ರ ಮಾರಾಟ ಆಗ್ತೈತಿ. ಬೇರೆ ಯಾವ ಬಿಸ್ಕೆಟು ಮಾರಾಟ ಆಗೋದಿಲ್ಲ. ಎಲ್ಲರ ಮೈಂಡಲ್ಲಿ ಏನಾಗ್ತೈತಿ? ಪಾರ್ಲೆಜಿ. ಇದರಿಂದ ಗುಡ್ವಿಲ್ಲ ಅರ್ನ್ ಆಕೈತಿ ಅಂತ ಹೇಳ್ತೀವಿ. ಇಲ್ಲ ಅನ್ನೋದು ಕಣ್ಣಿಗೆ ಕಾಣಿಸೋದಿಲ್ಲ, ಇದೊಂದು ಇಂಟ್ಯಾಂಜಿಬಲ್ ಅಸೆಟ್ ಐತಿ. ಆದರೆ ಇದರಿಂದ ಏನಾಕೈತಪ್ಪ ಅಂದ್ರೆ ಕಂಪ್ನಿಗೆ ಹೆಚ್ಚು ಲಾಭ ಗಳಿಸೋಂಗೆ ಆಕೈತಿ ಅಂತ ಹೇಳ್ತೀವಿ. ಇವಾಗ ಗುಡ್ವಿಲ್ ಅಂದರೆ ಏನು ಗೊತ್ತಾಯಿತು? ಗುಡ್ವಿಲ್ ಈಸ್ ದ ವ್ಯಾಲ್ಯೂ ಆಫ್ ಗುಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಬಿಸ್ನೆಸ್ ವಿಚ್ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್ ಆ್ಯಂಡ್ ಹೆಲ್ಪ್ಸ್ ಟು ದಿ ಫರ್ಮ್ ಟು ಅರ್ನ್ ಮೋರ್ ಪ್ರಾಫಿಟ್. ಗುಡ್ವಿಲ್ ಈಸ್ ದಿ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ.
ಒಂದು ಒಳ್ಳೆಯ ಹೆಸರಾಗಿರ್ಬೋದು. ದೊಡ್ಡ ದೊಡ್ಡ ವ್ಯಕ್ತಿಗಳು ಒಂದು ಹೇಳುವುದರಿಂದ ಭಾಳ ಜನರನ್ನು ಇದೇನು ಮಾಡ್ತೈತಪ್ಪ ಅಂದ್ರೆ ಆಕರ್ಷಣೆ ಮಾಡ್ಕೋತೈತಿ. ಇದರಿಂದ ಏನಾಕೈತಿ, ಕಂಪ್ನಿಗೆ ಹೆಚ್ಚು ಲಾಭ ಆಕೈತಿ. ಗುಡ್ವಿಲ್ ಅನ್ನೋದು ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ ಹೇಳ್ತೀವಿ. ಫ್ಯಾಕ್ಟರ್ಸ್ ಆಫ್ ಅಫೆಕ್ಟಿಂಗ್ ಗುಡ್ವಿಲ್. ಯಾವ್ಯಾವ ಫ್ಯಾಕ್ಟರ್ಸ್ ಬರ್ತಾವೆ 2 ಮಾರ್ಕ್ಸಿಗೆ ನಿಮಗೆ ಕೇಳುವಂಥ ಭಾಳ ಇಂಪಾರ್ಟೆಂಟ್ ಕ್ವಶನ್ಸು. ಪಾಸ್ಟ್ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್ ಮೊದಲನೇದು, ಎರಡನೇದು ಲೊಕೇಶನ್ ಆಫ್ ದಿ ಬಿಸ್ನೆಸ್, ಮೂರನೇದು ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಫರ್ಮ್, ನಾಲ್ಕನೇದು ನೇಚರ್ ಆಫ್ ಬಿಸ್ನೆಸ್, ಐದನೇದು ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್. ಏನಪ್ಪ ಅಂದ್ರೆ ಅದನ್ನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಪಾಸ್ಟ್ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್ ಹೆಂಗಪ್ಪ ಅಂದ್ರೆ, ಈ ಒಂದು ಎಕ್ಸಾಂಪಲ್ ತೊಗೋರಿ. ಒಂದು ಹಳೆ ಕಾಲೇಜ್ ಐತಿ, ಇನ್ನೊಂದು ಹೊಸ ಕಾಲೇಜ್ ಐತಿ. ಹಳೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ತಿರೋ ಅಥವಾ ಹೊಸ ಕಾಲೇಜಿಗೆ ಅಡ್ಮಿಷನ್ ಮಾಡ್ತಿರೋ? ಯಾಕಂದ್ರೆ ಭಾಳಷ್ಟು ಜನ ಏನು ಮಾಡ್ತೀರಿ, ಹಳೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ತೀರಿ. ಯಾಕಂದ್ರೆ ಅದು ಮೊದಲಿಂದ ಬಂದೈತಿ, ಭಾಳ ವರ್ಷ ಆಯಿತು ಕಾಲೇಜ್ ನಡೆಯಾಗತ್ತ. ಹೊಸ ಕಾಲೇಜ್ ಹೆಂಗೆ ನಡಿತೈತಿ ಹೆಂಗಿಲ್ಲ ಅನ್ನೋದು ಸ್ವಲ್ಪನೂ ಗೊತ್ತಿರುವುದಿಲ್ಲ. ಆಗ ಏನು ಮಾಡ್ತೀರಿ, ಹಳೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ತೀರಿ. ಅವಾಗ ಏನಾಕೈತು, ಅದೇ ಹಳೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ತಾರೆ. ಲೊಕೇಶನ್ ಆಫ್ ದಿ ಬಿಸ್ನೆಸ್ ಎರಡನೇ ಪಾಯಿಂಟ್. ಲೊಕೇಶನ್ ಅಂದರೆ ಹೆಂಗು, ಒಂದು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಕಾಲೇಜ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇರಬೇಕು, ಅಥವಾ ಊರಲ್ಲೇ ಐತೋ ಅಲ್ಲಿ ಸಮೀಪ ಯಾವರ ಅಂಗಡಿ ಅದಾವೇನೋ, ಬಸ್ ಸ್ಟ್ಯಾಂಡೂ ಸಮೀಪ, ಕಾಲೇಜ್ ಸಮೀಪ ಐತೇನೋ, ಎಲ್ಲನೂ ನೋಡಿ ಅಡ್ಮಿಷನ್ ಮಾಡ್ತಾರೆ. ಯಾರು 2 ಕಿಲೋಮೀಟ್ರ್ ದೂರ ಇದ್ದಲ್ಲೇ ಬಸ್ ಅಡ್ಡಾಡ್ಲಾರ್ದಂತಲ್ಲೇ ಕಾಲೇಜಿಗೆ ಹೋಗಿ ಯಾರೂ ಅಡ್ಮಿಷನ್ ಮಾಡೋದಿಲ್ಲ. ಅವಾಗ ಏನಾಕೈತಿ, ಎಲ್ಲ ಥರ ಅನುಕೂಲ ಇದ್ದಲ್ಲೇ ಅಡ್ಮಿಷನನ್ನು ಮಾಡ್ತೀವಿ. ಅವಾಗ ಅಡ್ಮಿಷನ್ ಮಾಡಿದಾಗ ಏನಾಕೈತಿ, ಎಲ್ಲ ಜನರು ಜಾಸ್ತಿ ಇದ್ದಲ್ಲೇ ಮಾಡ್ತಾರೆ. ಅವಾಗ ಲೊಕೇಶನ್ ಏನಾಕೈತಿ, ಲೊಕೇಶನ್ ಚಲೋ ಇತ್ತು, ಎಲ್ಲ ಕಾಲೇಜ್ ಹತ್ರ ಅಂಗಡಿಗಳು ಇರಬೇಕು, ಬಸ್ ಸ್ಟ್ಯಾಂಡೂ ಇರಬೇಕು, ಅದು ಭಾಳ ದೂರ ಇರಬಾರ್ದು, ನಮಗೆ ಹೋಗಾಕ ಬರಾಕ ಸಮೀಪ ಇರಬೇಕು. ಈ ಥರ ಎಲ್ಲ ಅನುಕೂಲ ಇದ್ದಂಥದ್ದು ಸ್ಥಳದಾಗ ಕಾಲೇಜಿಗೆ ಅಡ್ಮಿಷನ್ ಮಾಡ್ತಾರೆ. ಇದರಿಂದ ಏನಾಕೈತಿ, ಕಾಲೇಜು ಸಮೀಪ ಇರ್ತೈತಿ. ಈ ಥರ ನಾವು ಲೊಕೇಶನನ್ನು, ಒಂದು ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಆಗಿತ್ತಂದ್ರೆ ಲೊಕೇಶನನ್ನು ನೋಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಇದರಿಂದ ಏನಾಕೈತಪ್ಪ ಅಂದ್ರೆ ಗುಡ್ವಿಲ್ ಜಾಸ್ತಿ ಆಕೈತಿ. ಮೂರನೇ ಪಾಯಿಂಟ್, ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಫರ್ಮ್. ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಫರ್ಮ್ ಅಂದರೆ ಏನು, ಈ ಕಾಲೇಜ್ ಒಂದು ದೊಡ್ಡ ಪ್ರಮಾಣದ ಬೆಳೆಯಾಗತೈತಿ ಅಂದ್ರೆ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಅರ್ನಿಂಗ್ ಜಾಸ್ತಿ ಆತಂದ್ರೆ ಏನಾಕೈತಿ, ಗುಡ್ವಿಲ್ ವ್ಯಾಲ್ಯೂನೂ ಜಾಸ್ತಿ ಆಕೈತಿ. ಈ ಥರ ಏನಪ್ಪ ಅಂದ್ರೆ ಅರ್ನಿಂಗ್ ಕೆಪಾಸಿಟಿ, ಈ ಥರ ಅರ್ನಿಂಗ್ ಕೆಪಾಸಿಟಿ ಹೆಚ್ಚಾಕೈತಿ. ನೇಚರ್ ಆಫ್ ಬಿಸ್ನೆಸ್, ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್. ನೇಚರ್ ಆಫ್ ಬಿಸ್ನೆಸ್ ಯಾಕಪ್ಪ ಅಂದ್ರೆ, ಒಳ್ಳೆ ಫ್ಯೂಚರ್ ಇರುವಂಥ ಸ್ಥಳದಾಗ ಏನಾಕೈತಿ, ಒಂದು ಕಾಲೇಜನ್ನು ಸ್ಥಾಪನೆ ಮಾಡಬೇಕಾಕೈತಿ. ಒಳ್ಳೆ ನೇಚರ್ ಇರಬೇಕು. ಮತ್ತು ಅಲ್ಲಿ ಏನಾಗಿರ್ಬೇಕಪ್ಪ ಅಂದ್ರೆ, ಒಂದು ಕಾಲೇಜನ್ನು ಸ್ಟಾರ್ಟ್ ಮಾಡ್ತೀವಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ಸಮೀಪ ಬಸ್ ಸ್ಟ್ಯಾಂಡ್ ಇರಬೇಕು, ಎಲ್ಲ ಅಂಗಡಿಗಳು ಇರಬೇಕು, ಭಾಳ ದೂರ ಆಗಿರಬಾರ್ದು. ಈ ಥರ ಎಲ್ಲ ನೋಡಿ ನಾವೇನು ಮಾಡ್ತೀವಿ, ಒಳ್ಳೆ ಫ್ಯೂಚರ್ ಇರುವಂಥ, ನೇಚರ್ ಇರುವಂಥ ಸ್ಥಳದಾಗ ನಾವು ಕಾಲೇಜನ್ನು ಆಯ್ಕೆ ಮಾಡ್ಕೋತೀವಿ. ಈ ಥರ ಏನಾಕೈತಪ್ಪ ಅಂದ್ರೆ ಫ್ಯಾಕ್ಟರ್ಸ್ ಗುಡ್ವಿಲ್ ಮೇಲೆ ಎಫೆಕ್ಟ್ ಆಗ್ತಾವು ಅಂತ ಹೇಳ್ತೀವಿ. ಇವೆಲ್ಲ ನಿಮ್ಮ 2 ಮಾರ್ಕ್ಸಿಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಸು. ಗುಡ್ವಿಲ್ ಆದರೂ ಕೇಳ್ಬೋದು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಫ್ ಗುಡ್ವಿಲ್ ಅಂತಲೂ ಕೇಳ್ಬೋದು. ಮತ್ತು ಯಾವ ಥರ ಕೇಳ್ತಾರಪ್ಪ ಅಂದ್ರೆ, ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಕೇಳ್ಬೋದು 2 ಮಾರ್ಕ್ಸಿಗೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್ ಎನಿ 2 ರೀಸನ್ಸನ್ನು ಕೇಳ್ಬೋದು. ಮತ್ತೇನು ಅಂದ್ರೆ, ಯಾವ ಥರ ಎಫೆಕ್ಟ್ ಆಗ್ತದೆ ಒಬ್ಬ ಅಡ್ಮಿಷನ್ ಮಾಡ್ಕೊಂಡಾಗ, ಅವು ರೀಸನ್ಸ್ ಏನೇನು ಆಗ್ತಾವು, ಈ ಥರ ಎಲ್ಲ ಕ್ವಶನ್ಸಿಗೆ ನಿಮ್ಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಇವನ್ನೆಲ್ಲ ನೋಡ್ಕೊರಿ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತಲೂ ಕೇಳ್ಬೋದು. ಮತ್ತು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂದರೆ ಏನು, ಈ ಥರ ಎಲ್ಲ ಕ್ವಶನ್ಸ್ಗಳು ರೈಸ್ ಆಗ್ತವೆ. ಆದರೆ ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸನ್ನು ಮಾತ್ರ ಹೇಳ್ತಾ ಇದ್ದೀನಿ. ಫೇಲ್ ಆದಂಥ ವಿದ್ಯಾರ್ಥಿಗಳು ನೋಡಿಕೊಂಡು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಚಾಪ್ಟರನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಚಾಪ್ಟರಿಂದ ನಿಮಗೆ 16 ಅಂಕಗಳು ಸಿಗುತ್ತವೆ ಅಂತ ಹೇಳ್ತೀನಿ. ಸರಿಯಾಗಿ ಸ್ಟಡಿ ಮಾಡಿ. ಇನ್ನು 3-4 ಪಾಠ ಓದಿದರೆ ಮಾತ್ರ ನಿಮಗೂ ಪಾಸಿಂಗ್ ಪ್ಯಾಕೇಜ್ ಆಗಿಬಿಡುತ್ತೆ.